ನಮಸ್ಕಾರ ಸ್ನೇಹಿತರೆ, ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಾಗಲಕಾಯಿ ಗೊಜ್ಜುನ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಈ ಥರ ಒಂದ್ಸರಿ ಮಾಡಿ ನೋಡಿ. ಈಗ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಮಸಾಲೆ ಕೂಡ ಹುರ್ಕೊಳಕ್ಕಿದೆ. ಈಗ ಒಂದು ಪ್ಯಾನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದು ಸಣ್ಣ ಪೀಸು ಚಕ್ಕೆನ ಸೇರಿಸ್ಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಕಾಳುಮೆಣಸನ್ನ ತಗೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಹುಚ್ಚೆಳ್ಳನ್ನ ತಗೊಂಡಿದ್ದೀನಿ. ಇದಿಷ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು. ಈ ಹುಚ್ಚೆಳ್ಳು ಚಟಪಟ ಅನ್ನೋ ತನಕನೂ ಹುರ್ಕೋಬೇಕು. ಹುರಿದಾದ್ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಇಲ್ದಿದ್ರೆ ಎಳ್ಳು ಮತ್ತು ಈ ಹುಚ್ಚೆಳ್ಳೆಲ್ಲ ಆ ಬಿಸಿಗೆ ಸೀದಂಗೆ ಆಗ್ಬಿಡತ್ತೆ. ಈಗ ನೋಡಿ ಈ ಥರ ಹುರ್ಕೊಂಡು ಇದನ್ನ ತೆಗ್ದು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕೆಜಿಯಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ರೌಂಡ್ಗೆ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಬರೋ ಥರ ಕಟ್ ಮಾಡ್ಕೋಬೋದು. ಈಗ ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ಪ್ಯಾನಿಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರ್ಕೋತಿದ್ದೀನಿ. ಈ ಥರ ಹುರಿಯೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ. ಈಗ ನೋಡಿ ಮಸಾಲೆ ಎಲ್ಲ ಅಂದರೆ ಈ ಶೇಂಗಾ ಎಲ್ಲ ತೆಗೆದಿಟ್ಕೊಂಡಿದ್ನೆಲ್ಲ ಹುರ್ತಿ ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಕೂಡ ಹಾಕಿ ನೀವು ಹುರ್ಕೋಬೋದು. ಈಗ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ. ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಬಳಸಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೂ ಕೂಡ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಟೊಮೊಟೊ ಮತ್ತು ಈ ಮಸಾಲೆ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಸೇರಿಸಿಟ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಕೆಲವರು ಹುಣಸೆ ಹುಳಿ ಕೂಡ ಹಾಕ್ತಾರೆ. ನೀವು ಕೂಡ ಹಾಕಿ ಚೆನ್ನಾಗಾಗತ್ತೆ. ಜೊತೆಗೆ ಮೇಲ್ಗಡೆ ಕಾಯಿ ತುರಿ ಹಾಕೋಬೋದು, ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೋಬೋದು. ಈಗ ನೋಡಿ ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ. ಈಗ ನಾನು ತೋರಿಸಿದ್ರಷ್ಟೇ ಮಸಾಲೆ ಹಾಕಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಈರುಳ್ಳಿ ಮೆತ್ತಗಾಗ್ತಾ ಬಂತು. ಈಗ ಟೊಮೊಟೊನ ಸೇರಿಸ್ಕೊತಿದ್ದೀನಿ. ಈ ಟೊಮೊಟೊ ಹಾಕಾದ್ಮೇಲೂ ಅಷ್ಟೇ 1-2 ನಿಮಿಷ ಈ ಥರ ತಿರ್ಸ್ಕೊಂಡ್ರೆ ಆಯಿತು. ಈಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಒಂದ್ಸರಿ ಹಸಿ ವಾಸನೆ ಹೋಗಂಗೆ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ಟೊಮೊಟೊನ ಚೆನ್ನಾಗಿ ಪ್ಯೂರಿ ಮಾಡಿ ಕೂಡ ಸೇರಿಸ್ಕೋಬೋದು. ಆವಾಗಲೂ ಕೂಡ ಗೊಜ್ಜು ತುಂಬ ಚೆನ್ನಾಗಾಗತ್ತೆ. ಈಗ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಬೇಕಾಗಿರೋಷ್ಟು ನೀರನ್ನು ನಾನು ಸೇರಿಸ್ಕೊತಿದ್ದೀನಿ. ನೀವು ಗಟ್ಟಿಗೆ ಮಾಡ್ಕೋಬೋದು, ಸ್ವಲ್ಪ ತೆಳ್ಳಗಾದರೂ ಮಾಡ್ಕೋಬೋದು. ಈಗ ನಿಮಗೆ ತೆಳ್ಳಗೆ ಕಾಣಿಸ್ತಿದೆ. 1-2 ಸರಿ ಕುದಿ ಬಂದಿದ ತಕ್ಷಣ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಹಾಗಲಕಾಯಿನ ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಎಣ್ಣೆಲಿ ಕೂಡ ಚೆನ್ನಾಗಿ ಹಾಗಲಕಾಯಿನ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈಗ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡ್ತೀನಿ. ಚಪಾತಿ, ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈಗ ನೋಡಿ ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು. ಕಹಿ ಇರುತ್ತೆ, ಹೀಗೆ ಇರಲಿ. ಅದನ್ನು ಬೇಯಿಸಿ ನೀವು ನೀರೆಲ್ಲ ಚೆಲ್ಲಿ ಮಾಡಿದ್ರಿ ಅಂದರೆ ಅದರಲ್ಲಿರೋ ಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ. ತುಂಬ ಚೆನ್ನಾಗಾಯಿತು. ನಮಸ್ಕಾರ.